ಇವತ್ತಿನ ಈ ಸುಂದರವಾದ ಸ್ವಾಗತ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರುವ ದಿಲೀಪ್ ಸರ್ ಅವರೇ, ಸಂಗಮೇಶ್ ಹಿರೇಮಠ್ ಸರ್ ಅವರೇ ಹಾಗೂ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಮೇಡಮ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆತ್ಮೀಯರಾದ ಪದ್ಮರಾಜ ಕಾಸಣಗಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರೇ, ಈ ಸಂಸ್ಥೆಯ ಸ್ಥಾಪಕರಾದಂಥ ಶರಣು ಅವರೇ ಹಾಗೂ ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ಬಂಧುಗಳೇ ಹಾಗೂ ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ಈ ಕಾರ್ಯಕ್ರಮ ನೋಡಿ ನನಗೆ ಬಹಳ ಖುಷಿಯಾಯಿತು. ಇಲ್ಲಿವರೆಗೆ ಹಲವಾರು ವಿದ್ಯಾರ್ಥಿಗಳು, ಗಣ್ಯರು ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು. ನಾನು ಸಹಿತ ಸ್ವಲ್ಪ ವಿದ್ಯಾರ್ಥಿಗಳನ್ನು ಈ ಕಾರ್ಯಕ್ರಮ ಕುರಿತು 4 ನನ್ನ ಅನಿಸಿಕೆಗಳನ್ನು ತಮ್ಮನ್ನು ಹಂಚಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ತಾವೆಲ್ಲ ಪ್ರಥಮ ವರ್ಷಕ್ಕೆ ಪ್ರವೇಶವನ್ನು ಪಡೆದಿದ್ದೀರಿ. BCom ವಿದ್ಯಾರ್ಥಿಗಳು ಹಾಗೂ MSW ವಿದ್ಯಾರ್ಥಿಗಳು ಹಾಗೂ ಆಲ್ರೆಡಿ ಓದ್ತಕ್ಕಂಥ ವಿದ್ಯಾರ್ಥಿಗಳು. ಇಲ್ಲಿ ಪ್ರಥಮ ವರ್ಷಕ್ಕೆ ಏನು ನೀವು BA BCom ಪ್ರಥಮ ವರ್ಷಕ್ಕೆ ಏನು ಪ್ರವೇಶ ಪಡೆದಿದ್ದೀರಿ, ನಿಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಪಠ್ಯಕ್ರಮ ಜಾರಿಗೆ ಬಂದಿದೆ. ಅದರ ಪ್ರಕಾರ ನೀವು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಮೊದಲೆಲ್ಲ 3 ವರ್ಷದ ಪದವಿ ಇರ್ತಾ ಇತ್ತು, ಈಗ 4 ವರ್ಷದ ಪದವಿ ನೀವು ಪಡಿತಾ ಇದ್ದೀರಿ. ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದಿರುವುದು ಜ್ಞಾನಾರ್ಜನೆಗಾಗಿ. ಈಗಾಗಲೇ ಈ ಸಂಸ್ಥೆ ಇತ್ತೀಚೆಗೆ ಸ್ಥಾಪನೆಗೊಂಡು ಈಗ ಬಹಳ ಎತ್ತರ ಮಟ್ಟಕ್ಕೆ ಬೆಳೀತಾ ಇದೆ. ಇನ್ನೂ ಎತ್ತರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈ ಸಂಸ್ಥೆಯ ಹೆಸರು ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಉನ್ನತ ಮಟ್ಟಕ್ಕೆ ಒಯ್ಯಬೇಕಂತ ಮೊದಲೇ ನಿಮಗೆ ಹೇಳಿ ನಾನು ಮಾತು ಪ್ರಾರಂಭಿಸ್ತಾ ಇದ್ದೇನೆ. ಅವೆಲ್ಲ ಬಂದಿರುವುದು ಜ್ಞಾನಾರ್ಜನೆ ಮಾಡುವುದಕ್ಕಾಗಿ. ಜ್ಞಾನವನ್ನು ನಿಮಗೆ ಹಂಚಿಕೊಳ್ಳಲು ನಮ್ಮ ಎಲ್ಲ ಸಹೋದ್ಯೋಗಿ ಶಿಕ್ಷಕ ಮಿತ್ರರು ತಮಗೆ ಜ್ಞಾನವನ್ನು ಅರ್ಪಿಸ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಜ್ಞಾನವನ್ನು ಪಡೆಯುವುದರ ಜೊತೆಗೆ ಹಲವಾರು ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು. ನಾವೆಲ್ಲ ಪಠ್ಯಕ್ರಮದ ಜೊತೆಗೆ ಪಠ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಏನೇ ನಿಮಗೆ ತೊಂದರೆಗಳಿದ್ದರೆ ಶಿಕ್ಷಕರ ಜೊತೆಗೆ ಹಂಚಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಬರೀ ಅಧ್ಯಯನ ಮಾಡುವುದರ ಜೊತೆಗೆ ನೀವು ನಿಮ್ಮ ಒಂದು ಈಗಾಗಲೇ ಈ ಕಾಲೇಜಿನಲ್ಲಿ ಹಲವಾರು ವಿದ್ಯಾರ್ಥಿಗಳು ದೊಡ್ಡ ಸಾಧನೆಗಳನ್ನು ಮಾಡಿ ಅವರು ಹೊರಗೆ ಹೋಗಿದ್ದಾರೆ. ಅವರ ಮಾದರಿಯನ್ನು ಇಟ್ಕೊಂಡು ನೀವೇ ಏನಾದರೂ ಒಂದು ಜೀವನದಲ್ಲಿ ಗುರಿಯನ್ನು ಇಟ್ಕೊಂಡು ಇಲ್ಲಿ ಅಧ್ಯಯನ ಮಾಡಬೇಕು. ಯಾವುದೋ ಒಂದು ಗುರಿ ಇರಬಹುದು. ಈಗ BCom ವಿದ್ಯಾರ್ಥಿ ಅಡ್ಮಿಷನ್ ತಗೊಂಡಿದ್ದಾನೆಂದರೆ ಅವನು ಯಾವುದೋ ಒಂದು ಗುರಿ ಇಟ್ಕೊಂಡು ಅಡ್ಮಿಷನ್ ತಗೊಂಡಿರ್ತಾನೆ. ಅದನ್ನು ಅಚೀವ್ಮೆಂಟ್ ಮಾಡಬೇಕು, ಸಾಧನೆ ಮಾಡಬೇಕು. ಸತತ ಪ್ರಯತ್ನ, ಸತತ ಅಧ್ಯಯನ ಮಾಡಿದರೆ ಖಂಡಿತವಾಗಿ ಅವನು ಯಶಸ್ವಿ ಆಗ್ತಾ ಇದ್ದಾನೆ ಅನ್ನೋದಕ್ಕೆ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ಮಾದರಿ. ಅದನ್ನೇ ನಮ್ಮ ಗುರಿಯನ್ನು ಈಡೇರಿಸಿಕೊಳ್ಳೋದ್ರ ಮೂಲಕ ನಮ್ಮ ಸಾಧನೆಯನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ಬರೀ ಜ್ಞಾನಾರ್ಜನೆ ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಕಲಿಬೇಕಾಗಿದ್ದು ಬಹಳಷ್ಟು ಇಲ್ಲಿದೆ. ಈ ಸಂಸ್ಥೆಯ ಮುಖ್ಯಸ್ಥರು ತಮಗೆಲ್ಲ ಮಾದರಿಯಾಗಿದ್ದಾರೆ ಅಂತ ಹೇಳ್ಬೋದು. ಮುಖ್ಯವಾಗಿ ಪಾಠವನ್ನು ಕಲಿಯುವುದರ ಜೊತೆಗೆ ಕೆಲವೊಂದು ನೈತಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ಸಂಸ್ಕಾರ, ಸಂಸ್ಕೃತಿ ಇದೆಲ್ಲ ಬೆಳೆಸ್ಕೊಂಡು ಹೋಗಬೇಕಾಗಿದೆ. ಯಾಕೆಂದರೆ ಸಮಾಜ ನಮ್ಮಿಂದ ಬಹಳ ನಿರೀಕ್ಷೆ ಮಾಡಿದೆ. ಯಾಕೆಂದರೆ ನಾವು ಇಲ್ಲಿ ಓದಿ ಹೊರಗಡೆ ಹೋದ ನಂತರ ಯಾವ ರೀತಿ ಸಮಾಜದಲ್ಲಿ ವ್ಯಕ್ತಿಗಳಾಗಿ ಬೆಳೀತಾ ಇದ್ದೇವೆ ಅನ್ನೋದಕ್ಕೆ ಇದು ಕಾರಣ. ಹಾಗಾಗಿ ನಾವು ಒಳ್ಳೆಯ ಸಂಸ್ಕಾರವಂತರಾಗಿ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು. ಆ ಸಂಸ್ಕೃತಿನೇ ಮನುಷ್ಯನ ಒಂದು ಪ್ರತಿಭೆಯನ್ನು, ಅವನ ಒಂದು ಸಾಧನೆಯನ್ನು ತೋರಿಸಿಕೊಡುತ್ತೆ. ಅದನ್ನು ನಾನು ನಿಮ್ಮ ಸಂಸ್ಥೆಯ ಅಧ್ಯಕ್ಷರಲ್ಲಿ ಹಾಗೂ ಈ ಸಂಸ್ಥೆಯಲ್ಲಿ ಕಂಡಿದ್ದೇನೆ. ಯಾಕೆಂದರೆ ಒಬ್ಬ ವ್ಯಕ್ತಿ
ಅತಿ ಹೆಚ್ಚಿನ ಗೌರವ ಕೊಡುವುದು ತಾಯಿಯ. ತಾಯಿಯೇ ದೇವರು ಅಂತ ನಾನು ಕರಿತೇನೆ. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಇವೆಲ್ಲ ನಾವು ಹಿಂದಿನ ಕಾಲದಿಂದ ಅರ್ಥಕೊಂಡು ಬಂದಿದ್ದೇವೆ. ಇದು ಬರೀ ಹೇಳಕ್ಕಷ್ಟೇ. ಅಂದರೆ ನಿಜವಾಗಲೂ ನಮ್ಮ ಸಂಸ್ಥೆಯ ಶರಣು ಸರ್ ಅವರು ತಮ್ಮ ತಾಯಿಯನ್ನು ಎಷ್ಟು ಗೌರವಿಸ್ತಾ ಇದ್ದಾರೆ. ಅವರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಕರ್ಕೊಂಡು ಬಂದು ಕೂಡಿಸಿ ಅವರಿಂದ ತಮಗೆಲ್ಲ ತಾಯಿಯನ್ನು ಪರಿಚಯ ಮಾಡಿಸಿ ತಾಯಿಯ ಮಹತ್ವ ಏನು ಅಂತ ತಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಮಾಡಲಾಗಿ ಇಟ್ಕೋಬೇಕು. ನಿಮಗೆಲ್ಲ ನಿಮ್ಮ ತಾಯಿ ತಂದೆ ನನಗೆ ಗೊತ್ತಿದೆ, ಬಹಳಷ್ಟು ವಿದ್ಯಾರ್ಥಿಗಳು ಹಳ್ಳಿಯಿಂದ ಬಂದಿದ್ದಾರೆ. ನಾವು ಹಳ್ಳಿಯಿಂದ ಬಂದಂಥ ವಿದ್ಯಾರ್ಥಿಗಳು ಎಷ್ಟೋ ಕಷ್ಟ ನೋವು ತಾಯಿ ತಂದೆ ತಮಗೆಲ್ಲ ಕಷ್ಟವನ್ನು ತಾವು ಅನುಭವಿಸಿ ಮಕ್ಕಳು ಚೆನ್ನಾಗಿ ಓದಲಿ, ಪಟ್ಟಣಕ್ಕೆ ಹೋಗಿ ಸರಿಯಾಗಿ ವಿದ್ಯಾಭ್ಯಾಸ ಪಡೀಲಿ, ಒಬ್ಬ ಒಳ್ಳೆ ವ್ಯಕ್ತಿನ ಮೂರೊಳಗಾಗಲಿ ನಮ್ಮ ಜಿಲ್ಲೆ ಒಳಗಾಗಲಿ 4 ಮಂದಿ ಹೆಸರು ತರಂತ ಮಗ ಆಗಲಿ ಅಂತ ಪ್ರತಿಯೊಬ್ಬ ತಾಯಿ ತಂದೆನೂ ಆಸೆ ಪಡ್ತಾ ಇದ್ದಾರೆ. ಅದರ ಜವಾಬ್ದಾರಿ ನಿಮ್ಮ ಮೇಗಿದೆ. ಅದಕ್ಕಾಗಿ ದಯವಿಟ್ಟು ನಾವು ಇಂಥ ಸಂಸ್ಕಾರಗಳ ಹಿರಿಯರನ್ನು ಗೌರವಿಸುವುದು, ತಾಯಿ ತಂದೆಯನ್ನು ಗೌರವಿಸುವುದು, ಯಾವುದೇ ಕೆಲಸ ಮಾಡಿ ಪ್ರತಿಯೊಂದು ಕೆಲಸಕ್ಕೆ ನಾವು ಮನೆ ಬಿಟ್ಟು ಹೋಗುವಾಗ, ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ಹೋದರೆ ಖಂಡಿತ ಆ ಕೆಲಸ ಯಶಸ್ವಿ ಆಗ್ತಾ ಇದೆ ಅಂತ ಹೇಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕಾಗಿ ಇಂಥ ವಿದ್ಯಾರ್ಥಿಗಳು, ಇಂಥ ಯುವಕರು ನಾವು ಸೃಷ್ಟಿಯಾಗಬೇಕಾಗಿದೆ. ಅದನ್ನು ತಾವೆಲ್ಲ ಇಂಥ ಸಂಸ್ಕಾರವುಳ್ಳಂಥ ಗುಣಗಳ ನಿಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇಲ್ಲಿರುವ ಎಲ್ಲ ಶಿಕ್ಷಕರಿಂದ ನೀವು ಪಡೆದುಕೊಂಡು ಸಂಸ್ಕಾರವಂತ ವಿದ್ಯಾರ್ಥಿಗಳಾಗಬೇಕು. ಅದರ ಜೊತೆಗೆ ತಾವೆಲ್ಲ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಬೇಕು. ನೀತಿವಂತರಾಗಬೇಕು. ಸಮಾಜ ಬಹಳ ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಯುವಶಕ್ತಿ ದೊಡ್ಡ ಶಕ್ತಿ. ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಯುವಶಕ್ತಿ. ಇಡೀ ಜಗತ್ತು ಭಾರತ ದೇಶಕ್ಕೆ ಯಾಕೆ ಹೆದರ್ತಾ ಇದೆ ಅಂತ ಕೇಳಿದ್ರೆ ನಮ್ಮ ದೇಶದಲ್ಲಿ ಅಪಾರವಾದ ಯುವಶಕ್ತಿ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಈ ಯುವಶಕ್ತಿ ಸರಿಯಾದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಾವು ನಮ್ಮ ಮನೆಗಾಗಿ, ನಮ್ಮ ತಾಯಿ ತಂದೆಗಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಏನಾದರೂ ಸಣ್ಣ ಪ್ರಯತ್ನ, ಹೊರಗಡೆ ಹೋಗಿ ದೇಶಕ್ಕೆ ಹೋಗಿ ನಾವು ಬಾರ್ಡರ್ ಕೈ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ನೀವು ನಿಮ್ಮ ಮನೆಯಲ್ಲಿನಿ, ನಿಮ್ಮೂರಲ್ಲಿನಿ ಯಾವುದೋ ಒಂದು ಒಳ್ಳೆಯ ಕೆಲಸ, ಒಂದು ಯಾವುದೋ ಒಬ್ಬ ಅಸಹಾಯಕ ವ್ಯಕ್ತಿಗೆ ನೀವು ಸಹಾಯ ಮಾಡಿದರೆ, ಈಗ ನೀವು ದಾರಿಯಲ್ಲಿ ಹೋಗೋ ಯಾವುದೋ ಒಂದು ಅಜ್ಜಿ ಅಜ್ಜ ರೋಡ್ ದಾಟ್ಲಿಕ್ಕೆ ಆಗ್ತಿದ್ದಿಲ್ಲ, ಒಬ್ಬ ಬ್ಲೈಂಡ್ ಮನುಷ್ಯಕ್ಕೆ ರೋಡ್ ದಾಟ್ಲಿಕ್ಕೆ ಆಗ್ತಿದ್ದಿಲ್ಲ, ಅಂಥ ಸಂದರ್ಭದಲ್ಲಿ ಹೋಗಿ ಸಹಾಯ ಮಾಡಿದರೆ ಅದೇ ದೊಡ್ಡದಾದಂಥ ದೇಶಕ್ಕೆ ನೀವು ಕೊಡ್ತಕ್ಕಂಥ ಕೊಡುಗೆ, ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ. ಇಂಥ ಮಾನವೀಯ ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಅಂದಾಗ ನಾವೇನಾದರೂ ಒಳ್ಳೆಯ ವ್ಯಕ್ತಿಗಳಾಗಿ ಈ ಸಮಾಜದಲ್ಲಿ, ದೇಶದಲ್ಲಿ ಹೊರಹೊಮ್ಮುತ್ತೇವೆ. ಮತ್ತು ಅದರ ಜೊತೆಗೆ ಈಗ ನೀವು ಉನ್ನತ ಶಿಕ್ಷಣ ಪಡಿತಾ ಇದ್ದೀರಿ, ಇದರ ಸಂಸ್ಕಾರ ಒಳ್ಳೆಯದಿರಬೇಕು, ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು, ಪರೋಪಕಾರಿಗಳಾಗಿರಬೇಕು. ಇವೆಲ್ಲ ಹೇಳೋದರ ಜೊತೆಗೆ ನಾವು ಯುವಶಕ್ತಿ ಸತತ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮ ಗೋಲ್ ಏನಿದೆ ಅಚೀವ್ಮೆಂಟ್ ಮಾಡಬೇಕು. ನಿಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ, ಸರ್ಕಾರಿ ನೌಕರಿಗಳನ್ನು ಪಡೆದಿದ್ದಾರೆ. ಆ ದಿಶೆಯಲ್ಲಿ ನೀವು ಸಹಿತ ಇವತ್ತೇ ಈ BCom ಫಸ್ಟ್, BA ಫಸ್ಟ್ ಏನು MSW ಅಡ್ಮಿಷನ್ ತೊಗೊಂಡಿರಿ, ಇವತ್ತೇ ನೀವು ಚಾಲೆಂಜ್ ಮಾಡಿ, ನಾನು ಇಂಥ ಸ್ಥಾನಕ್ಕೆ ಹೋಗಬಾರ್ದು, ಅವರು ಪೊಲೀಸ್ ಆಗಿದ್ದಾರೆ, ನಾನು PSI ಆಗಿ ತೋರಿಸ್ತೀನಿ ಅಂತಕ್ಕಂಥ ಛಲ ನಂಬಲ್ಲಿರ್ಬೇಕು. ಆ ಛಲ, ಆ ಗುರಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಬಹಳಷ್ಟು ಕಾಂಪಿಟೇಷನ್ ಇದೆ ಹೊರಗಡೆ, ನೌಕರಿ ಅಷ್ಟು ಸರಳವಾಗಿ ಸಿಗುವುದಿಲ್ಲ. ನಾವೆಷ್ಟೇ ಅಧ್ಯಯನ ಮಾಡಿದರೂ ಸಹಿತ ಸರಳವಾಗಿ ನಮಗೆ ಜಾಬ್ ಸಿಗುವುದಿಲ್ಲ. ಬಹಳ ಕಠಿಣ ಪರಿಶ್ರಮ ಪಡಬೇಕು. ಕಾಂಪಿಟೇಷನ್ ಬಹಳ ಇದೆ, ಸ್ಪರ್ಧೆ ಬಹಳ ಇರುವುದರಿಂದ ಎಲ್ಲ ಆ್ಯಂಗಲ್ದಲ್ಲಿ, ಎಲ್ಲ ಮೂಲಗಳಲ್ಲಿ ನಾವು ಅಧ್ಯಯನ ಮಾಡಬೇಕು. ಅದನ್ನು ಈ ಸಂಸ್ಥೆಯವರು ನಮಗೆ ನೀಡ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವ್ಯಾವ ಕೋರ್ಸಿಗೆ ನಾನು ಹೋಗಬಲ್ಲೆ, ಯಾವುದರಲ್ಲಿ ನನ್ನ ಆಸಕ್ತಿ ಇದೆ, ಯಾವ ಫೀಲ್ಡ್ನಲ್ಲಿದೆ ಅದನ್ನು ವಿಚಾರ ಮಾಡಬೇಕು. ಅದಕ್ಕಾಗಿ ತಾವೆಲ್ಲ ತಮ್ಮ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿದು ಮೇನ್ ಏಮ್ ಅದೇ ಇದೆ. ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ, ಒಬ್ಬ ವಿದ್ಯಾರ್ಥಿಯಲ್ಲಿ ಏನು ಕೌಶಲ್ಯ ಇದೆ ಅದನ್ನು ಹೊರಗಡೆ ತಂದು ಅದನ್ನು ಅವನಿಗಾಗಿ, ಅವನ ಅಭಿವೃದ್ಧಿಗಾಗಿ, ದೇಶಕ್ಕಾಗಿ ಅದನ್ನು ಬಳಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದಲೇ ಇದು ಮಾಡಿದ್ದಾರೆ. ಅದಕ್ಕಾಗಿ ತಾವು
ತಮ್ಮಲ್ಲಿ ವಿವಿಧ ರೀತಿಯ ಕೌಶಲ್ಯಗಳಿವೆ, ವಿವಿಧ ರೀತಿಯ ಪ್ರತಿಭೆಗಳಿವೆ. ಅವುಗಳನ್ನು ಹೊರತರಬೇಕು. ಬಹಳ ಖುಷಿಯಾಯಿತು, ಹಲವಾರು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ತೋರಿಸಿದ್ರಿ. ಅದೆಲ್ಲವನ್ನು ಇನ್ನೂ ಎಲ್ಲ ವಿದ್ಯಾರ್ಥಿಗಳು, ಹಲವಾರು ವಿದ್ಯಾರ್ಥಿಗಳು, ಕೆಲವೇ ವಿದ್ಯಾರ್ಥಿಗಳು ಬೇಡ, ಎಲ್ಲ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಲ್ಲಿಯೂ ಕೌಶಲ್ಯ ಇರ್ತಾ ಇದೆ. ಅದನ್ನು ನಾವು ಹೊರಗಡೆ ತರಬೇಕಾಗಿದೆ. ಅದನ್ನು ನಾವು ಉಪಯೋಗ ಮಾಡಿಕೊಳ್ಳಬೇಕು. ನಮಗಾಗಿ, ನಮ್ಮ ಸಮಾಜಕ್ಕಾಗಿ, ನಮ್ಮ ದೇಶಕ್ಕಾಗಿ ನಾವು ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ನಿರುದ್ಯೋಗ, ಬಡತನ ಇವ್ಯಾವೂ ಇರುವುದಿಲ್ಲ ಅಂತ ಹೇಳ್ಬೋದು. ಒಂದು ಇದಕ್ಕೆ ಯಾವ ರೀತಿ ನಮ್ಮ ಕೌಶಲ್ಯ ನಾವು ಬೆಳೆಸ್ಕೊಳ್ತಾ ಇದ್ದೀವಿ, ಯಾಕೆ ನಾವು ಬೆಳೆಸ್ಕೊಳ್ತಾ ಇಲ್ಲ ಅನ್ನೋದು ಯಾತ್ರಿಕ ಗುಲ್ಬರ್ಗಕ್ಕೆ ಬಂದಿದ್ದ ಅಂತ ತಿಳ್ಕೊಳ್ಳೋಣ. ಜಪಾನ್ ದೇಶದವನು, ಅವನು ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ. ಹೋಗುವಾಗ ಟ್ರೈನ್ನಲ್ಲಿ ಹೋಗ್ತಾ ಇದ್ದ. ಹೋಗುವಾಗ ನಾವೆಲ್ಲ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ, ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ನಾವು ಎಷ್ಟು ಸ್ವಚ್ಛತೆಯೂ ಕಾಪಾಡ್ತಾ ಇದ್ದೀವಿ ಅನ್ನಲಿಕ್ಕೆ ಉದಾಹರಣೆ, ನಾವೆಲ್ಲ ಹೋಗುವಾಗ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ಕಡಲೆಕಾಯಿನೋ ಸುಲ್ಗಾಯಿನೋ ಕಬ್ಬು ಬಸ್ಸಿನಲ್ಲಿ ತಿಂತಾ ಹೋಗ್ತಾ ಇರ್ತೇವೆ, ಟ್ರೈನ್ದಲ್ಲಿ ತಿಂತಾ ಹೋಗ್ತಾ ಇರ್ತಿದ್ದೀವಿ. ಹೋಗುವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಕಿಟಕಿಯ ಪಕ್ಕದಲ್ಲೇ ಕೂತಿರ್ತೀವಿ. ನಾವು ಸ್ವಲ್ಪ ಕೈ ಹೊರಗಡೆ ಮಾಡಿದರೆ ನಾವು ತಿಂದಂಥ ಕಸ ಹೊರಗಡೆ ಬೀಳ್ತಾ ಇದೆ, ಅದನ್ನು ನಾವು ಮಾಡೋದಿಲ್ಲ. ಎಷ್ಟೋ ಜನ ಆ ಬಸ್ಸಿನಲ್ಲಿ ಕಿಟಕಿಯಲ್ಲೇ ಹೋಗಿದ್ದಾರೆ, ಎಷ್ಟೋ ಜನ ಟ್ರೈನಲ್ಲಿ ಕಾಲ್ಬುಡಕ್ಕೆ ಕಸ ಎಲ್ಲ ಹಾಕ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸ್ವಚ್ಛತೆ ನಾವು ಕಾಪಾಡಿಕೊಳ್ಳುವುದಿಲ್ಲ, ಅಶಿಸ್ತು ತೋರಿಸ್ಕೊಡ್ತಾ ಇದೆ, ಮತ್ತು ಆ ಸಂಪನ್ಮೂಲ ನಾವು ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಒಂದು ಉದಾಹರಣೆ ತಗೊಂಡ ಕಬ್ಬು ತಿಂದ, ನಾವು ಟ್ರೈನಲ್ಲಿ ಹೋಗುವಾಗ ಕಬ್ಬು ತಿಂದ್ಬಿಟ್ಟು ಸಿಪ್ಪೆ ಎಲ್ಲ ಕಾಲಲ್ಲಿ ಒಗೆದ್ಬಿಟ್ಟು ನಾವು ಬೆಂಗಳೂರು ಮುಟ್ಟೋದ್ರೊಳಗಾಗಿನೇ ಸಾಕಷ್ಟು ಅಲ್ಲಿ ಸೊಳ್ಳೆಗಳಾಗಿಬಿಟ್ಟು ನಮಗೆ ಕಡಿದು ನಮ್ಮದೇ ರಕ್ತ ಕೊಡು ನಮಗೆ ಹಾಳು ಮಾಡೋದು. ಇಂಥ ಸಂದರ್ಭದಲ್ಲಿ ಆತ ಏನು ಮಾಡ್ದ, ಅವರೆಲ್ಲ ಓದೋ ಹವ್ಯಾಸ ಬಹಳ ಜಪಾನ್ ದೇಶದವರಿಗೆ. ಅವನು ನ್ಯೂಸ್ ಪೇಪರ್ ಇತ್ತು ಅವನ ಕಡೆ, ಆ ನ್ಯೂಸ್ ಪೇಪರ್ ಓದ್ತಾ ಇದ್ದ. ಅದನ್ನೇ ತನ್ನ ಕಾಲ ಮೇಲೆ ಹಾಕ್ಕೊಂಡು ಆ ಸಿಪ್ಪೆ ಎಲ್ಲ ಕಬ್ಬು ತಿಂದ. 5 ರೂಪಾಯಿ ಕೊಟ್ಟು ಕಬ್ಬು ತಗೊಂಡ, ಕಬ್ಬು ತಿಂದ. ಅವನಿಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಪ್ರಾಪರ್ಲಿ ಯುಟಿಲೈಸ್ ಮಾಡ್ಕೊಂಡ. ಆ ಸಿಪ್ಪೆಗಳನ್ನೆಲ್ಲ ಪೇಪರ್ದಲ್ಲಿ ಸಂಗ್ರಹ ಮಾಡಿ, ಒಬ್ಬ ಕಲಾಕಾರ ಇದ್ದ, ಒಬ್ಬ ಆರ್ಟಿಸ್ಟ್ ಇದ್ದ. ಅವ ಏನು ಮಾಡ್ದ, ತನ್ನ ಕೌಶಲ್ಯ, ತನ್ನ ಕಲೆಯನ್ನು ಬೆಳೆಸಿಕೊಂಡು ಆ ಕಬ್ಬಿನ ಸಿಪ್ಪೆಗಳಿಗೆಲ್ಲ ಕಲರನ್ನು ಕೊಟ್ಟು, ಬಣ್ಣವನ್ನು ಕೊಟ್ಟು, ಅದಕ್ಕೊಂದು ಕಟ್ಟಿ ದಾರ ಕಟ್ಟಿ ಅದಕ್ಕೆ ಒಂದು ಫ್ಲವರ್ ಮಾಡ್ದ, ಹೂವನ್ನು ಮಾಡ್ದ. ಬೆಂಗಳೂರು ಸ್ಟೇಷನ್ ತಲುಪಿದ ನಂತರ ಮೆಜೆಸ್ಟಿಕ್ನಲ್ಲಿ ಹೋಗಿ ಒಂದು ಕಬ್ಬಿನ ಸಿಪ್ಪೆಯಲ್ಲಿ, ಒಂದು ಕಬ್ಬಿನಲ್ಲಿ 4 ಹೂಗಳನ್ನು ತಯಾರು ಮಾಡಿ ಒಯ್ದು ಬೆಂಗಳೂರಲ್ಲಿ ಮಾರಾಟ ಮಾಡಿದ. ಒಂದು ಹೂವಿನ ಬೆಲೆ 10 ರೂಪಾಯಿ, 40 ರೂಪಾಯಿಗೆ ಮಾರ್ದ. ಅದಕ್ಕೆ ಅವ ಖರ್ಚು ಮಾಡಿದ್ದು 5 ರೂಪಾಯಿ. 5 ರೂಪಾಯಿ ಖರ್ಚು ಮಾಡಿ ಅವನು 40 ರೂಪಾಯಿ ಲಾಭ ತಗೊಂಡ. ಇಂಥ ಒಂದು ಸ್ಕಿಲ್ ನಮ್ಮಲ್ಲಿ ಬೆಳಿಬೇಕು. ಅದನ್ನೇ ನೀವು ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಸಂಪನ್ಮೂಲ ಇರಲಿ, ಅದನ್ನು ವೇಸ್ಟ್ ಮಾಡದೆ ಅದನ್ನು ಸರಿಯಾಗಿ ಬಳಸಿಕೊಂಡು ನಾವು ಸದುಪಯೋಗ ಮಾಡ್ಕೊಂಡ್ರೆ ಖಂಡಿತ ನಾವು ಯಾರೂ ಹಿಂದೆ ಬೀಳುವುದಿಲ್ಲ, ಮುಂದುವರಿತೀವಿ ಅಂತ ಹೇಳ್ಬೋದು. ಇದಕ್ಕೆ ಚೀನಾನೇ ಒಂದು ಮಾದರಿ. ಚೀನಾದಲ್ಲಿನೂ ಜನಸಂಖ್ಯೆ ಹೆಚ್ಚಿಗಿದೆ, ನಮಗಿಂತ ಹೆಚ್ಚಿಗಿದೆ. ಆದರೂ ಇವತ್ತು ಅವರು ಆರ್ಥಿಕವಾಗಿ ಸಾಧನೆ ಮಾಡಿದರೆ, ಮುಂದುವರೆದಿದ್ದಾರೆ. ಯಾಕೆ ಅಂತ ಕೇಳಿದರೆ ಅವರಲ್ಲಿ ಛಲ ಇದೆ, ದುಡಿಯುವ ಮನಸ್ಸು ಇದೆ, ಸತತವಾಗಿ ಅವರು ದುಡಿತಾ ಇದ್ದಾರೆ. ಅದಕ್ಕಾಗಿ ಅವರು ಸಾಧನೆ ಮಾಡಿದ್ದಾರೆ. ಅಂತ ಒಂದು ಸಾಧನೆಯ ಮಾದರಿ ನಾವು ಇಟ್ಕೊಂಡು ಎಲ್ಲ ಯುವಕರು ನೀವೆಲ್ಲ ಕಲಿತು ಏನೇನಿದೆ ಸಮಾಜಕ್ಕೆ ಬೇಕಾಗ್ತಕ್ಕಂಥ ವಿಷಯಗಳೇನಿವೆ ನಾವಿಲ್ಲಿ ಅರ್ಥ ಮಾಡಿಕೊಂಡು ನಮ್ಮೂರಿಗೆ ಹೋಗಿ ನಮ್ಮ ಯುವಕರಿಗೆಲ್ಲ ಹೇಳಿ ನಾವು ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾವು ಮಾಡೆಲ್ ಆಗಿ ಅವ್ರಿಗೆ ತಿಳಿಸ್ಕೊಟ್ರೆ ಖಂಡಿತ ನಮ್ಮೂರು ಅಭಿವೃದ್ಧಿ ಹೊಂದ್ತಾ ಇದೆ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ದೇಶ ಹೊಂದ್ತಾ ಇದೆ. ಇದರಲ್ಲಿ ಸಂಶಯನೇ ಇಲ್ಲ. ಎಷ್ಟೋ ಸೌಲಭ್ಯಗಳಿವೆ ಸರ್ಕಾರ ನಮಗೆ ಕೊಟ್ಟಿದೆ, ಅವುಗಳೆಲ್ಲ ನಾವು ಚೆನ್ನಾಗಿ ತಿಳ್ಕೊಬೇಕು. ಮೊದಲು ಎಲ್ಲ ಯುವಕರು ಅಧ್ಯಯನ ಮಾಡುವಾಗ ಏನೇನು ಸರ್ಕಾರ ನಮ್ಗೆ ಸೌಲಭ್ಯ ಕೊಟ್ಟಿದೆ, ಒಬ್ಬ ಉದ್ಯಮಶೀಲ ಬಿಕಾಮ್ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಗೌರ್ಮೆಂಟು ಪಾಲಿಸಿಗಳಿವೆ, ಏನು ಕೊಟ್ಟಿದ್ದಾರೆ ಸೌಲಭ್ಯಗಳಿವೆ, ಅವು ಯಾಕೆ ನಮ್ಮ ಜನರಿಗೆ ರೀಚ್ ಆಗ್ತಾ ಇಲ್ಲ, ನಾವು ಹೇಗೆ ರೀಚ್ ಮಾಡಬೇಕು, ನಾವು ಅದನ್ನು ಸ್ವಲ್ಪ ಮನಸ್ಸು ಇಚ್ಛಾಶಕ್ತಿ ಕೊಟ್ಟು ಮಾಡಿದರೆ ಖಂಡಿತವಾಗಿಯೂ ನಾವು 4 ಮಂದಿಗೆ ಮಾಡೆಲ್ ಆಗ್ಬೋದು. ನಾವೇ ಹೋಗಿ ಓನಾಗಿ ಮೊದಲು ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ, ಫಸ್ಟ್ ಸರ್ಕಾರಿ ನೌಕರಿ ಪ್ರಯತ್ನ ಮಾಡಿ. ಅದು ಸಿಗದೇ ಇದ್ದರೆ ಹಾಗೆ ಕೂಡಬೇಡಿ. ನಿಮ್ಮ ಕೌಶಲ್ಯ, ನಿಮ್ಮ ಜ್ಞಾನ, ನಿಮ್ಮ ಶಕ್ತಿ ಹಾಳು ಮಾಡಬೇಡಿ. ಅದಕ್ಕಾಗಿ ಒಬ್ಬರು ಆಗಲೇ ಹೇಳಿದರು, ಇವತ್ತೆಲ್ಲ ನಮ್ಮ ಶಕ್ತಿ ಹಳ್ಳಿಯಲ್ಲಿ ಹಾಳಾಗ್ತಾ ಇದೆ. ಯಾಕೆ ಹಾಗಾಗ್ತಾ ಇದೆ, ವಾತಾವರಣ ಯಾಕೆ ಹಾಗಾಗಿದೆ ಅಂತ ಕೇಳಿದ್ರೆ, ಹಳ್ಳಿಯಲ್ಲಿ ಕೆಲಸ ಇಲ್ಲದೆ ಇರುವುದರಿಂದ, ಮನುಷ್ಯನಿಗೆ ಬಿಡುವಿರೋದ್ರಿಂದ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ.
ಅವನಿಗೆ ಬಿಡುವ ಇಲ್ಲ ಅಂದರೆ ಮಾತಾಡ್ಲಿಕ್ಕೆ ಅವಕಾಶನೇ ಸಿಗುವುದಿಲ್ಲ. ನಾವೆಲ್ಲ ಮನೆದು ಉಂಡ್ಬಿಟ್ಟು ಮತ್ತೊಬ್ರದ್ದು ಮಾತನಾಡಿ ಅವ್ರ ಕೈಲ ಬಯಸ್ಕೊಂಡು ಮನೆಗೆ ಹೋಗ್ತಕ್ಕಂಥ ಸನ್ನಿವೇಶ ಹಳ್ಳಿಗಳಲ್ಲಿ ಇರ್ತಾರೆ. ಅದಕ್ಕಾಗಿ ನಾವು ಎಲ್ಲ ವಿದ್ಯಾವಂತರು, ನಾವು ಎಲ್ಲ ನಮ್ಮ ಯುವಶಕ್ತಿಗೆ ನಮ್ಮ ಊರಿಗೆ ಹೋಗಿ ಇಂಥದ್ದಿದೆ, ಹೀಗೆ ಮಾಡಿ, ಹೀಗೆ ದುಡೀರಿ, ನಿಮ್ಮ ತಾಯಿ ತಂದೆಗೆ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ನೆರೆಹೊರೆಯವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಊರು, ನಿಮ್ಮ ಸಮಾಜ, ಇದೆಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೆಲ್ಲ ಪ್ರಯತ್ನ ಮಾಡೋಣ, ಎಷ್ಟಾಗ್ತದೆ ಅಷ್ಟು. ನಾವೇನು ದೊಡ್ಡ ಸಾಧನೆ ಮಾಡ್ತೀವಂತಲ್ಲ, ಅಟ್ಲೀಸ್ಟ್ ಒಬ್ಬರಿಬ್ಬರಿಗಾದರೂ ಸಹಾಯ ಮಾಡಿದರೆ ಸಾಧನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಅದೇ ರೀತಿ ಈ ಸಾಧನೆಗೆ ಮಾದರಿಯಾಗಿ ನಿಮ್ಮ ಈ ಉದ್ಯಮಶೀಲತೆಗೆ ಮಾದರಿಯಾಗಿ ನಿಮ್ಮ ಸಂಸ್ಥೆ ಅಧ್ಯಕ್ಷರು ಆಗಲೇ ಹೇಳಿದರು, ಪ್ರಾಸ್ತಾವಿಕವಾಗಿ ತಮ್ಮೆಲ್ಲರ ಕೃಪೆಯಿಂದ ಅವರು ಇಂಥ ಒಂದು ಉನ್ನತವಾದಂಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ನಮಗೆ ಏನು ಬೇಕು ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಇಲ್ಲಿ ಎಷ್ಟೋ ಜನರಿಗೆ ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದಾರೆ. ಕೈ ಚಾಚೋರಾಗಬಾರ್ದು, ಕೈ ಮುಚ್ಚಿ ಕೊಡೋರಾಗಬೇಕು ಅಂತ ಗುಣ ನಮ್ಮ ಶರಣವರು ಅಳವಡಿಸಿಕೊಂಡಿದ್ದಾರೆ. ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅವರ ಒಂದು ನೋವಿನಲ್ಲಿ, ಕಷ್ಟದಲ್ಲಿ ಅವರು ಪಾಲುದಾರರಾಗಿದ್ದಾರೆ. ನೀವು ಸಹಿತ ಡಿಗ್ರಿ ಮುಗಿದ ನಂತರ ಅಭ್ಯಾಸ ಮಾಡಿ, ಇಲ್ಲಿ 4 ವರ್ಷ ಚೆನ್ನಾಗಿ ಅಧ್ಯಯನ ಮಾಡಿ, ವಿಷಯಗಳನ್ನು ತಿಳ್ಕೊಂಡು, ಸರ್ಕಾರದ ಏನೇನು ಸೌಲಭ್ಯಗಳಿವೆ ತಿಳ್ಕೊಂಡು, ನಮ್ಮ ಹಳ್ಳಿ ಜನರಿಗೆ ಎಲ್ಲ ಅವುಗಳನ್ನು ತಿಳಿಸೋದ್ರ ಮೂಲಕ ನಾವು ಏನೋ ಒಂದು ಸಣ್ಣ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ, ಅಥವಾ ಯಾವುದೇ ಒಂದು ನಿಮ್ಗೆ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ 4 ಜನರಿಗೆ, ಸಮಾಜಕ್ಕೆ ಸಹಾಯ ಆಗುವ ಹಾಗೆ ನಾವು ಪ್ರಯತ್ನಿಸಬೇಕಾಗಿದೆ. ಡಿಸಿಪ್ಲಿನ್ ಇದೆ. ನಾವು ಎಂಟ್ರಿ ಹಾಕೊಳ್ಳೆ ಗೊತ್ತಾಯ್ತು ನಮಗೆ ಈ ಶಾಲೆ, ಈ ಕಾಲೇಜಿನ ಶಿಸ್ತು ಎಷ್ಟಿದೆಯಾ, ಎಷ್ಟು ನೀಟಾಗಿ ನಾವು ಪಾದರಕ್ಷೆಗಳನ್ನು ಬಿಡ್ತಾ ಇದ್ದೀವಿ, ಎಷ್ಟು ನೀಟಾಗಿ ಕೂತ್ಕೊಂಡಿದ್ದೀವಿ. ಇಟ್ಟು ದೊಡ್ಡ ಪೋಸ್ಟ್ ಗ್ರಾಜ್ಯುಯೇಷನ್ ಓದ್ತಿದ್ರು ಸಹಿತ ನಾವು ಕೆಳಗಡೆ ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ ಇದ್ದೇವೆಲ್ಲ. ಇದು ಖುಷಿ ಕೊಡ್ತಕ್ಕಂಥದ್ದು. ಇದು ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ಇದು ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯತನ. ಇಂಥದನ್ನು ಬೆಳೆಸ್ಕೊಳ್ಬೇಕು. ನಾವು ಇನ್ನೊಬ್ಬರಿಗೆ ಮಾಡೆಲ್ ಆಗಿರಬೇಕು. ಅಂಥ ಒಂದು ಗುಣಗಳನ್ನು ನೀವು ಈ ಸಂಸ್ಥೆಯಲ್ಲಿ ಪಡೆದುಕೋತೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ಈ ಸಂಸ್ಥೆ ಒಂದು ಮಾಡೆಲ್ ಸಂಸ್ಥೆಯಾಗಿದೆ. ಇಲ್ಲಿರುವ ಎಲ್ಲ ಶಿಕ್ಷಕರು ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವೆಲ್ಲವುಗಳನ್ನು ಚೆನ್ನಾಗಿ ನೀವು ಅಧ್ಯಯನ ಮಾಡಬೇಕು. ಬರೇ ಪಠ್ಯ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳು. ನಮ್ಮ ಕೆಲವು ಸ್ನೇಹಿತರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ದಲ್ಲಿನೂ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಒಬ್ಬ ವಿದ್ಯಾರ್ಥಿ ಮಧುರ ಕಂಠದಿಂದ ಹಾಡು ಹಾಡಿದ, ವಿದ್ಯಾರ್ಥಿಗಳು ನೃತ್ಯ ಮಾಡಿದ್ದರು, ಬೇರೆ ಬೇರೆ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ್ದಾರೆ. ಬರೀ ಅಧ್ಯಯನ ಅಷ್ಟೇ ಅಲ್ಲ, ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಭಾಗವಹಿಸಬೇಕು ನಾವು. ಯಾಕೆಂದರೆ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢನಾಗಬೇಕು. ಎರಡೂ ನಮಗೆ ಬೇಕು. ಬರೀ ಓದಿ ಓದಿ ಜ್ಞಾನ ಪಡೆಯೋದ್ರ ಜೊತೆಗೆ ನಾವು ಆರೋಗ್ಯನೂ ಒಳ್ಳೆ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಇಲ್ಲಿ ಸಾಕಷ್ಟು ನಿಮಗೆ ಪಠ್ಯೇತರ ಚಟುವಟಿಕೆಗಳು ಮಾಡಿ ತೋರಿಸ್ತಾ ಇದ್ದಾರೆ. ಸಮಾಜಮುಖಿ ಕೆಲಸಗಳು ನಡೀತಾ ಇವೆ ಈ ಸಂಸ್ಥೆಯಿಂದ. ಅವೆಲ್ಲವುಗಳಲ್ಲಿ ಭಾಗವಹಿಸಿ ತಾವು ಸಹಿತ ತಮ್ಗೆ ಏನಾಗ್ತದೆ ಸಹಾಯ. ನಾನು ಹೇಳಿದೆ ಒಂದೇ ಒಂದು ಮಾತು, ನೀವೇನು ಮಾಡೋದು ಬೇಡ. ದಾರಿಯಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿಗೆ, ಒಬ್ಬ ಯಾವನೋ ಅಸಹಾಯಕನಿಗೆ ನೀವು ಸಹಾಯ ಮಾಡಿದ್ರಿ. ಈ ಬಸ್ನಲ್ಲಿ ಹೋಗ್ತೀರಿ, ಎಷ್ಟೋ ವಿದ್ಯಾರ್ಥಿನಿಯರು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀರಿ. ಯಾವುದೋ ಒಬ್ಬ ಅಜ್ಜಿ ಬಸ್ನಲ್ಲಿ ಸೀಟ್ ಇಲ್ಲದೆ ನಿಂತಿರ್ತಾ ಇದ್ದಾಳೆ, ಯಾವುದೋ ಒಬ್ಬ ಅಜ್ಜ ನಿಂತಿರ್ತಾನೆ. ಅಂಥ ಟೈಮ್ದಲ್ಲಿ ಅವ್ರಿಗೆ ಸೀಟ್ ಕೊಟ್ಟರೆ ಅದೇ ನೀವು ಒಂದು ಸ್ಯಾಕ್ರಿಫೈಸ್ ಮಾಡತಕ್ಕಂಥದ್ದು. ಅದೇ ಒಂದು ನೀವು ದೇಶಕ್ಕೆ, ಸಮಾಜಕ್ಕೆ, ನಿಮ್ಮ ಜನರಿಗೆ ನೀವು ಕೊಡ್ತಕ್ಕಂಥ ಅಮೂಲ್ಯವಾದ ಕೊಡುಗೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಈ ಸಂಸ್ಥೆಯಿಂದ ಒಳ್ಳೆಯ ಜ್ಞಾನವನ್ನು ಪಡೆದು ಜ್ಞಾನವಂತರಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿ, ನೀವೊಂದು ಗುರಿ ಇಟ್ಕೋಬೇಕು, ಪ್ರಯತ್ನ ಮಾಡಬೇಕು. ಆ ಪ್ರಯತ್ನಕ್ಕೆ, ಆ ಸಾಧನೆಗೆ ಹಗಲು ಇರುಳು ಈ ಸಂಸ್ಥೆಯ ಶರಣವರಾಗಲಿ, ಮೇಡಮ್ ಅವರಾಗಲಿ, ಇಲ್ಲಿರುವ ಶಿಕ್ಷಕ ಬಂಧುಗಳಾಗಲಿ ತಮಗೆ ಮಾರ್ಗದರ್ಶಕರಾಗಿ ಸದಾ ತಮ್ಮ ಹಿಂದೆ ನಿಂತು ನಿಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಇನ್ನೂ ಉನ್ನತ ಸ್ಥಾನಕ್ಕೆ ದೊಡ್ಡ ದೊಡ್ಡ ಗೋಲ್ಗಳು ಇಟ್ಕೋಬೇಕು. ಅವ್ರು PS ಪೊಲೀಸ್ ಆಗಿದ್ದರೆ ನಾವು PS ಆಗಬೇಕು, SP ಆಗಬೇಕು, DC ಆಗಬೇಕು, IAS, KS, IBPS ಇಂಥ ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಸಾಧನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ನಾನು ಇಲ್ಲಿ ಭಾಗವಹಿಸ್ತಾ ಇರೋದು ಕಾರ್ಯಕ್ರಮದಲ್ಲಿ ಇದು 2ನೇ ಸಲ. ಮೊದಲನೇ ಸಲ ಒಂದು ಸಲ ಬಂದಿದ್ದೆ. ನಾವು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಅಂತ ಹೇಳಿಬಿಟ್ಟು ನಮ್ಮದೊಂದು ಸಂಘಟನೆ ಇದೆ, ಟೀಚರ್ ಯೂನಿಯನ್ ಇದೆ. ಆ ಸಂಘಟನೆ ವತಿಯಿಂದ
ನಾವು ಎರಡು ವರ್ಷಗಳ ಹಿಂದೆ ಕಾರ್ಯಕ್ರಮ ಇಲ್ಲಿ ಯುವ ಸಪ್ತಾಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮ ಇದೇ ಸಂಸ್ಥೆಯಲ್ಲಿ ನಮಗೆ ಶರಣು ಸರ್ ಅವರು, ಮೇಡಮ್ ಅವರು, ಎಲ್ಲ ನಮ್ಮ ಬೋಧಕ ಸಿಬ್ಬಂದಿ ಬಹಳ ನಮಗೆ ಅನುಕೂಲ ಮಾಡಿಕೊಟ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು 2ನೇ ಸಲ. ಅದಕ್ಕಾಗಿ ನಮ್ಮನ್ನು ಕರೆಸಿ ಏನೋ ಒಂದು 4 ವಿಚಾರಗಳು, ನಮಗೆ ತಿಳಿದ 4 ವಿಚಾರಗಳಂತ ಮುಂದೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಶರಣು ಸರ್ ಅವರಿಗೆ, ಮೇಡಮ್ ಅವರಿಗೆ, ಇಲ್ಲೆಲ್ಲ ಸಿಬ್ಬಂದಿ ಬಂಧುಗಳಿಗೆ, ನನ್ನ ಆತ್ಮೀಯರಾದಂಥ ಹಿರೇಮಠ್ ಸರ್ ಅವರಿಗೆ, ತಮ್ಮೆಲ್ಲರಿಗೂ ವಂದಿಸಿ ನಿಮ್ಮ ಜೀವನ ಉಜ್ವಲವಾಗಲಿ, ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಈ ಸಂಸ್ಥೆ ಕೀರ್ತಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಿ ಅದು ಖುಷಿ ಪಡ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಿದಾಗ ಅತ್ಯಂತ ಖುಷಿ ಪಡ್ತಕ್ಕಂಥದ್ದು, ಕೊನೆ ಮಾತು, ಖುಷಿ ಪಡ್ತಕ್ಕಂಥದ್ದು ಮೊದಲು ಗುರು, ನಂತರ ತಾಯಿ ತಂದೆ. ಒಬ್ಬ ವಿದ್ಯಾರ್ಥಿ ಏನಾದರೂ ನನ್ನ ಕೈ ಓದಿದ ವಿದ್ಯಾರ್ಥಿ ಈ ಸಾಧನೆ ಮಾಡಿದ್ದಾನೆ, ನಮ್ಮ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿ ಈ ಸಾಧನೆ ಮಾಡಿದ್ದಾನೆ ಅಂದರೆ ನಾವು ಬಹಳ ಮಂದಿ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇದುವೇ ನೀವು ನೀಡ್ತಕ್ಕಂಥ ಗುರುದಕ್ಷಿಣೆ. ನೀವೇನು ಗುರುಗಳಿಗೆ ಕೊಡಬೇಕಾಗಿದ್ದು ಏನೂ ಇಲ್ಲ. ನೀವು ಚೆನ್ನಾಗಿ ಸಾಧನೆ ಮಾಡಿ ಒಳ್ಳೆ ನೀತಿವಂತರಾಗಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಿದರೆ ಅದು ಗುರುಗಳಿಗೆ ನೀಡ್ತಕ್ಕಂಥ ಮತ್ತು ಈ ಸಂಸ್ಥೆಗೆ ನೀಡ್ತಕ್ಕಂಥ ಅತ್ಯಮೂಲ್ಯವಾದ ಉಡುಗೆ ಅಂತ ಹೇಳುತ್ತಾ ನಮ್ಮೆಲ್ಲರಿಗೂ 2 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಮುಖ್ಯಸ್ಥರಿಗೆ, ಶರಣು ಅವರಿಗೆ ಹಾಗೂ ಮೇಡಮ್ ಅವರಿಗೆ ಹಾಗೂ ಅಮ್ಮನವರಿಗೆ, ಬಸಮ್ಮ ಅಮ್ಮನವರಿಗೆ ಮುಖ್ಯವಾಗಿ, ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ